ಆರೋಗ್ಯವೇ ಭಾಗ್ಯ ಅನ್ನುವ ಸಮಯ. ಡಾಕ್ಟರ್ ವೆಂಕಟರಮಣ ಹೆಗಡೆ ಇವತ್ತು ಯಾವ ಟಿಪ್ ಹೇಳ್ಕೊಡ್ತಾರೆ ನೋಡಿ. ಆದ್ಮೇಲೆ ಇವತ್ತು ಹಿಮ್ಮಡಿ ನೋವು ತುಂಬ ಜನರಿಗೆ ಕಂಡು ಬರ್ತಾ ಇದೆ. ಒಂದು ಅತಿ ತೂಕದಿಂದಾಗಿ ಒಂದು ಎಕ್ಸ್ಟ್ರಾ ಎಲುಬು ಬೆಳೆದಿದೆ ಅಂತ ಹೇಳ್ತಾರೆ. ಹಿಮ್ಮಡಿ ನೋವು ತುಂಬ ಜನರಲ್ಲಿ ಕಂಡು ಬರ್ತಾ ಇದೆ. ಹಿಮ್ಮಡಿ ನೋವನ್ನು ಕಡಿಮೆ ಮಾಡಲಿಕ್ಕೆ ಏನೆಲ್ಲ ಉಪಾಯಗಳನ್ನು ಮಾಡ್ಬೋದು? ತುಂಬ ದಿವಸ ನೋವು ನಿವಾರಕಗಳನ್ನು ತೆಗೆದುಕೊಳ್ಳೋದ್ರಿಂದಾಗಿ ಕಿಡ್ನಿ ಮೇಲೆ ಸೈಡ್ ಇಫೆಕ್ಟ್ ಆಗುತ್ತೆ, ಲಿವರ್ ಮೇಲೆ ಸೈಡ್ ಇಫೆಕ್ಟ್ ಆಗುತ್ತೆ. ಹಾಗಾಗಿ ನೋವು ನಿವಾರಕವನ್ನು ಜಾಸ್ತಿ ಅಂದರೆ ನೀವು 1 ವಾರ ತೆಗೆದುಕೊಳ್ಬೋದು, ಅದಕ್ಕಿಂತ ಜಾಸ್ತಿ ತೆಗೆದುಕೊಳ್ಬಾರ್ದು. ಹಾಗಾದರೆ ಏನು ಮಾಡೋದು? ಹಿಮ್ಮಡಿ ನೋವಿಗೆ ಕಡಿಮೆ ಆಗ್ತಾಯಿಲ್ಲ ಡಾಕ್ಟ್ರೇ. ಸೊ ಒನ್ಸ್ ಅಗೇನ್ ಈ ಬಿಸಿನೀರಿನಲ್ಲಿ ಕಾಲಿಡುವಂಥ ಉಪಾಯ. ರಾತ್ರಿ ಮಲಗುವ ಪೂರ್ವದಲ್ಲಿ ಅಥವಾ ಬೆಳಗ್ಗೆ ಅರ್ಧ ಬಕೆಟ್ ಬಿಸಿ ನೀರನ್ನು ತೆಗೆದುಕೊಂಡು ಮತ್ತೊಂದು ತಂಬಿಗೆ ಬಿಸಿನೀರನ್ನು ಪಕ್ಕದಲ್ಲಿ ಇಟ್ಕೊಂಡು, ಅಂದರೆ 5 ನಿಮಿಷಕ್ಕೆ ನಮ್ಮ ಸ್ಕಿನ್ನಿಗೆ ಅಡ್ಜಸ್ಟ್ ಆಗಿ ತಣ್ಣಾಗುತ್ತೆ, ತಂಪಾಗುತ್ತೆ. ಆವಾಗ ಮತ್ತೆ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ಅಂದರೆ ತಡೆದುಕೊಳ್ಳುವಷ್ಟು ಬಿಸಿ. ಅದಕ್ಕೆ ಎಪ್ಸಮ್ ಸಾಲ್ಟ್, ಮೆಗ್ನೀಷಿಯಮ್ ಸಲ್ಫೇಟ್ ಅಂಥೇಳಿ ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ವೆಟರ್ನರಿ ಶಾಪ್ಗಳಲ್ಲೂ ಸಿಗುತ್ತೆ. ಈ ಮೆಗ್ನೀಷಿಯಮ್ ಸಲ್ಫೇಟನ್ನು 2 ಚಮಚ ಹಾಕೋದು. ಇದು ಕೌಂಟರ್ ಇರಿಟೆಂಟಾಗಿ ಕೆಲಸ ಮಾಡುತ್ತೆ. 2 ಚಮಚ ಹಾಕಿ 2 ಕಾಲುಗಳನ್ನು ಅದ್ದಿಟ್ಕೊಳ್ಳೋದು. ಇದನ್ನು 20 ನಿಮಿಷ ಮಾಡೋದು. 10 ನಿಮಿಷ ಆದಮೇಲೆ ಬಿಸಿನೀರನ್ನು ಆ್ಯಡ್ ಮಾಡಿ ಸಾಕಷ್ಟು ಬಿಸಿ ಇರಬೇಕು. ಅದು ಕಾಲು ಸುಡಬಾರ್ದು. ಮಧುಮೇಹ ಹೊಂದಿದವರು ಎಚ್ಚರಿಕೆ ವಹಿಸಬೇಕು. ಅವರಿಗೆ ಸೆನ್ಸೇಷನ್ ಕಡಿಮೆ ಇರುತ್ತೆ, ಜಾಸ್ತಿ ಬಿಸಿ ಮಾಡ್ಕೊಂಡು ಮತ್ತೆ ಕಾಲು ಸುಟ್ಕೊಳ್ಬಾರ್ದು. ಸೊ ಇದನ್ನು ಮಾಡೋದ್ರಿಂದಾಗಿ ಹಿಮ್ಮಡಿ ನೋವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಉಪಾಯ ಅಂದರೆ 20 ಹೆಜ್ಜೆ ಹಿಮ್ಮಡಿ ಮೇಲೆ ನಡಿಬೇಕು. 20 ಹೆಜ್ಜೆ ಹಿಮ್ಮಡಿ ಮೇಲೆ ನಡಿಬೇಕು. ಆಮೇಲೆ 20 ಹೆಜ್ಜೆ ಮುಮ್ಮಡಿ ಮೇಲೆ ನಡಿಬೇಕು. ಸೊ ಇದು ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಇದು ಒಂದು ವ್ಯಾಯಾಮ ಭಾಳ ಅನುಕೂಲ ಆಗುತ್ತೆ. ಇನ್ನೊಂದು ಉಪಾಯ ಅಂದರೆ ಇಷ್ಟಿಕಾ ಸ್ವೇದ ಅಂಥೇಳಿ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಭಾಳ ಒಳ್ಳೆಯ ಒಂದು ಉಪಾಯ ಇದು. ಒಂದು ಮಣ್ಣಿನ ಇಟ್ಟಿಗೆ ಎಲ್ಲ ಕಡೆ ಸಿಗುತ್ತೆ. ಮಣ್ಣಿನ ಇಟ್ಟಿಗೆಯನ್ನು ತೆಗೆದುಕೊಳ್ಬೇಕು. ಒಂದು ಹಳೆ ತವಾದಲ್ಲಿ ಅದನ್ನು ಇಟ್ಟು ಬಿಸಿ ಮಾಡಬೇಕು. ಆ ಇಟ್ಟಿಗೆಯನ್ನು ಬಿಸಿ ಮಾಡಾದಮೇಲೆ ಅದನ್ನು ನೀವು ನೆಲದಲ್ಲಿ ಅಥವಾ ಎಲ್ಲೋ ಒಂದು ಇಟ್ಕೋಬೇಕು. ಅದಕ್ಕೆ ನೀವು ಅನ್ನ ಮಾಡಬೇಕಾದ್ರೆ ಗಂಜಿ ಇರುತ್ತಲ್ಲ, ತೆಳಿ ನೀರು, ಆ ಗಂಜಿಯನ್ನು ಸುರಿಬೇಕು ಆ ಇಟ್ಟಿಗೆ ಮೇಲೆ, ಬಿಸಿ ಇಟ್ಟಿಗೆ ಮೇಲೆ. ಹೊಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಹಿಮ್ಮಡಿಯನ್ನು ನೀವು ಅದ್ರ ಮೇಲೆ ತೋರಿಸ್ಬೇಕು. ಆ ಹೊಗೆ ಹಿಮ್ಮಡಿಗೆ ತಾಗಬೇಕು. ಆಮೇಲೆ ಅದು ಸ್ವಲ್ಪ ಹೊಗೆ ಬರೋದು ಬಂದಾಗಿ ಬಿಸಿ ಇರುತ್ತೆ ಆ ಇಟ್ಟಿಗೆ. ಆ ಒಂದು ನೀವು ಹಾಕಿದಂಥ ಗಂಜಿಯು ಕೂಡ ತೆಳಿ ನೀರು, ಆ ನೀರು ಕೂಡ ಇರುತ್ತೆ. ನಿಧಾನವಾಗಿ ಹಿಮ್ಮಡಿಯನ್ನು ಅದ್ರ ಮೇಲೆ ಒತ್ತಬೇಕು. ಸೊ ಬಿಸಿ ತುಂಬ ಇದ್ದಾಗಲ್ಲ, ಅದು ಬಿಸಿ ಕಡಿಮೆ ಆದಮೇಲೆ. ಸೊ ಇದು ಮಾಡ್ತಾ ಬಂದರೆ ನಿಮಗೆ ಆ ಎಕ್ಸ್ಟ್ರಾ ಎಲ್ಬು ಕೂಡ ಆ ಥರ ಬಂದು ನೋವು ಕೂಡ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಹಿಮ್ಮಡಿ ನೋವಿಗೆ ನೀವು ಇಷ್ಟಿಕಾ ಸ್ವೇದ ಬಹಳ ಸಹಾಯ ಆಗುತ್ತೆ, ವ್ಯಾಯಾಮ ಸಹಾಯ ಆಗುತ್ತೆ, ಹಾಟ್ ಫುಟ್ ಇಮರ್ಷನ್ ಸಹಾಯ ಆಗುತ್ತೆ. ಜೊತೆಗೆ ನ್ಯಾಚುರಲ್ ಬೋಸ್ವಿಲಾ ಸರಾಟ ಅಂತ ಬರುತ್ತೆ. ಅದರ ನ್ಯಾಚುರಲ್ ಪೇನ್ ಕಿಲ್ಲರ್ಸಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಸೊ ಆ ಥರದ ಅನೇಕ ಔಷಧಿಗಳು ಲಭ್ಯ ಇದೆ. ಆ ಥರ ನ್ಯಾಚುರಲ್ ಪೇನ್ ಕಿಲ್ಲರ್ಸನ್ನು ನೀವು ಆಯುರ್ವೇದದ ಎಕ್ಸ್ಟ್ರಾಕ್ಟ್ ಅದನ್ನು ತೆಗೆದುಕೊಳ್ಬೋದು. ತಿಂಗಳ ಅಥವಾ 2 ತಿಂಗಳ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಅದು ಆಹಾರ ಔಷಧಿ ಥರ ಆಗುತ್ತೆ ಅಂತ ಹೇಳ್ತಾ, ಸೊ ಹಿಮ್ಮಡಿ ನೋವನ್ನು ಕಡಿಮೆ ಮಾಡ್ಕೊಳ್ಳಿ. ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.